ಸಿಕೆ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಬಾರಿ ಕರ್ನಾಟಕ ಏಕೀಕರಣದ ಹಲವು ವಿಚಾರಗಳು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನ ರಚನೆ ಹೇಗಾಯಿತು, ಹಾಗೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಏನೇನು ವಿಷಯಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಬನ್ನಿ. 1950 ಜನವರಿ 26 ಭಾರತ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಅಂದು ಭಾರತವು ತನ್ನದೇ ಆದ ಸಂವಿಧಾನ ಹೊಂದಿ ಸರ್ವ ಸ್ವತಂತ್ರ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮಾರ್ಪಟ್ಟಿತು. ಇದು ಸ್ವತಂತ್ರ ಭಾರತದ ಮಹಾಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ವಿವಿಧ ಭಾಷೆ, ಧರ್ಮ ಹಾಗೂ ಸಂಸ್ಕೃತಿಗಳ ಬೀಡಾದ ಭಾರತಕ್ಕೆ ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಸಂವಿಧಾನ ರಚನೆ ಮಾಡುವುದು ದೊಡ್ಡ ಸವಾಲಾಗಿತ್ತು ಅಂತ ಹೇಳ್ಬೋದು. ನಮ್ಮ ಸಂವಿಧಾನಕಾರರು ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯನ್ನು ಒತ್ತಾಯ ಮಾಡ್ತಾರೆ. 1927ರಲ್ಲಿ ಕ್ರಾಂತಿಕಾರಿ ಎಂ.ಎನ್. ರಾವ್ ಅವರು ಭಾರತ ಸಂವಿಧಾನದ ರಚನಾ ಸಭೆಯ ಬಗ್ಗೆ ಪ್ರತಿಪಾದಿಸುತ್ತಾರೆ. ಹಾಗೆ ದೆಹಲಿಯಲ್ಲಿ ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಸೇರಿದ ಸರ್ವ ಪಕ್ಷಗಳ ರಾಜಕೀಯ ಸಮ್ಮೇಳನದಲ್ಲಿ ಭಾರತ ಸಂವಿಧಾನದ ರಚನೆಗೆ ಒತ್ತಾಯಿಸಲಾಗುತ್ತೆ. 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಭಾರತ ಸಂವಿಧಾನ ರಚನಾ ಸಭೆಗೆ ಬೇಡಿಕೆಯಿಟ್ಟು ಅದನ್ನು ಸಾಧಿಸಲು ಕಾಂಗ್ರೆಸ್ ಸರ್ಕಾರ ಶಪಥ ಮಾಡಿರುತ್ತೆ. ಸ್ನೇಹಿತರೆ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು 3 ವರ್ಷಗಳಾದರೂ ಕೂಡ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಇರಲಿಲ್ಲ. ತನ್ನದೇ ಆದ ಒಂದು ಸಂವಿಧಾನವನ್ನು ಹುಟ್ಟಾಕಲೇಬೇಕೆನ್ನುವಂಥ ಶಪಥ ತೊಟ್ಟಿದ್ದೆ ನಮ್ಮ ಭಾರತ ಸರ್ಕಾರ. ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯು ಒಟ್ಟು 389 ಪ್ರತಿನಿಧಿಗಳಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. 389 ಪ್ರತಿನಿಧಿಗಳು ಒಂದೇ ಜಾತಿಯವರಲ್ಲ, ಒಂದೇ ವರ್ಗದವರಲ್ಲ, ಒಂದೇ ಸಮುದಾಯದವರಲ್ಲ. ಎಲ್ಲ ವರ್ಗದವರಿಗೂ ಇಷ್ಟ ಆಗುವಂತ ಒಂದು ಸಂವಿಧಾನ ರಚನೆ ಮಾಡುವುದೇ ಭಾರತ ಸರ್ಕಾರದ ಗುರಿಯಾಗಿತ್ತು ಅಂತ ಹೇಳ್ಬೋದು. ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ಧರ್ಮದ ಪ್ರತಿನಿಧಿಗಳು ಇರ್ತಾರೆ ಅಂದರೆ ಮುಸ್ಲಿಂ ಪ್ರತಿನಿಧಿಗಳು, ಕ್ರೈಸ್ತ ಪ್ರತಿನಿಧಿಗಳು, ಆಂಗ್ಲೋ ಇಂಡಿಯನ್ ಸದಸ್ಯರು, ಸಿಖ್ ಪ್ರತಿನಿಧಿಗಳು, ಹೀಗೆ ಹಲವಾರು ಧರ್ಮದ ಪ್ರತಿನಿಧಿಗಳು ಸೇರಿ ಈ ಸಂವಿಧಾನವನ್ನು ರಚನೆ ಮಾಡಲು ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಇವರು ಎಲ್ಲರ ಅಭಿಪ್ರಾಯವನ್ನು ಕೇಳಿ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥದ್ದೇ ಒಂದು ಭಾರತದ ಒಂದು ಗುರಿಯಾಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಮುಂದೆ ನೋಡೋದಾದ್ರೆ ಕರಡು ಸಮಿತಿ. ಸ್ನೇಹಿತರೆ, ರಾಜ್ಯಾಂಗ ಸಭೆಯು 29/8/1947 ಸಂವಿಧಾನ ರಚನೆಯ ಕರಡು ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ಸಮಿತಿಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನಿಕ್ ಶಾ, ಮೊಹಮ್ಮದ್ ಸಾದುಲ್ಲಾ, ಎನ್. ಮಾಧವರಾವ್, ಗೋಪಾಲ್ ಸ್ವಾಮಿ ಅಯ್ಯರ್, ಟಿ.ಟಿ. ಕೃಷ್ಣರಾಮಾಚಾರಿ ಎಂಬುವರು ಈ ಸಮಿತಿಗೆ ಸದಸ್ಯರಾಗಿರ್ತಾರೆ ಅಂತ ಹೇಳ್ಬೋದು. ಡಾ. ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನ ಶಿಲ್ಪಿಯ ಆಧುನಿಕ ಮನು ಎಂದು ಪ್ರೊ ಪೈಲಿ ಅವರು ಕರೆಯುತ್ತಾರೆ ಅಂತ ಹೇಳ್ಬೋದು. ಸಾಂವಿಧಾನಿಕ ಸಲಹೆಗಾರರಾದ ವಿ.ಎನ್. ರಾವ್ ಅವರು 1947 ಅಕ್ಟೋಬರಲ್ಲಿ ಕರಡು ಸಂವಿಧಾನವನ್ನು ತಯಾರಿಸಿದರು ಮತ್ತು ಪರಿಶೀಲನೆ ಕೂಡ ಮಾಡ್ತಾರೆ. ಅದು 243 ವಿಧಿಗಳನ್ನು ಮತ್ತು 13 ಪರಿಶಿಷ್ಟಗಳನ್ನು ಒಳಗೊಂಡಿತ್ತು. ಅದನ್ನು ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಇಂಗ್ಲಿಷ್ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸುತ್ತಾರೆ. 1948 ಫೆಬ್ರವರಿಯಲ್ಲಿ ಕರಡು ಸಮಿತಿ ಕರಡು ಸಂವಿಧಾನವನ್ನು ಸಿದ್ಧಪಡಿಸಿತ್ತು ಮತ್ತು ಪ್ರಥಮ ಬಾರಿಗೆ ಕರಡನ್ನು ಓದಲಾಯಿತು. ಭಾರತ ಸಂವಿಧಾನವು ಮೊದಲು 395 ವಿಧಿಗಳನ್ನು ಮತ್ತು 8 ಪರಿಶಿಷ್ಟಗಳು ಮತ್ತು 22 ಭಾಗಗಳನ್ನು ಒಳಗೊಂಡಿತ್ತು ಅಂತ ಹೇಳ್ಬೋದು. ನಂತರ ಪ್ರಸ್ತುತ 450 ವಿಧಿಗಳು ಮತ್ತು 12 ಪರಿಶಿಷ್ಟಗಳು ಹಾಗೂ 25 ಭಾಗಗಳನ್ನು ಇವಾಗ ಒಳಗೊಂಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನವು 1,17,369 ಇಂಗ್ಲಿಷ್ ಪದಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಭಾರತ ಸಂವಿಧಾನದ ರಚನೆಗೆ ತೆಗೆದುಕೊಂಡ ಕಾಲ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. ಒಟ್ಟು 11 ಅಧಿವೇಶನಗಳು ನಡೆದವು. ಚರ್ಚೆಗೆ 114 ದಿನಗಳು ತೆಗೆದುಕೊಳ್ಳಲಾಯಿತು. ಭಾರತ ಸಂವಿಧಾನ ರಚನೆಗೆ ತೆಗೆದುಕೊಂಡ ವೆಚ್ಚ ಎಷ್ಟು ಅಂದರೆ ₹6.4 ಕೋಟಿ. ಸಂವಿಧಾನಕ್ಕೆ ಡಾ. ರಾಜೇಂದ್ರ ಪ್ರಸಾದ್ ಸಹಿ ಹಾಕುವ ಮೂಲಕ ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟಿತು. ಭಾರತ ಸಂವಿಧಾನವು 1950 ಜನವರಿ 26 ಜಾರಿಗೆ ಬಂದಿತು. ಈ ನೆನಪಿಗೆ ಪ್ರತಿ ವರ್ಷವೂ ಜನವರಿ 26 ಗಣರಾಜ್ಯ ದಿನವೆಂದು ಆಚರಣೆ ಮಾಡುತ್ತೇವೆ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಭಾರತ ಸಂವಿಧಾನದ ಮೂಲಗಳ ಬಗ್ಗೆ ಹೇಳ್ತೀನಿ. ಇನ್ನೂ ಹಲವಾರು ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಅಂತ ಹೇಳ್ತಾ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ ಮತ್ತೆ ಜೈ ಕನ್ನಡಾಂಬೆ.